ಯಾಕೆಂದರೆ ನಮ್ಮ ಪರಿಸ್ಥಿತಿ, JDS ಪರಿಸ್ಥಿತಿ, ಕುಮಾರಣ್ಣ ಅವರು ಯಾವಾಗ ಅಧಿಕಾರ 2 ಸಲ 20 ತಿಂಗಳು, 14 ತಿಂಗಳು, 34 ತಿಂಗಳು, ನಾವು ಕಳೆದ 20 ವರ್ಷದಲ್ಲಿ ಆಡಳಿತ ಕೊಟ್ಟಿರ್ತಕ್ಕಂಥದ್ದು ನಮ್ಗೆ ಅವಕಾಶ ಸಿಕ್ಕಿರೋದೇ 34 ತಿಂಗಳು. ನಮ್ಗೆ ಯಾವಾಗಲೂ ಸಮ್ಮಿಶ್ರ ಸರ್ಕಾರವೇ, ನಾವು ಯಾವಾಗಲೂ ಇನ್ನೊಬ್ರು ಹಂಗನಲ್ಲೇ ಸರ್ಕಾರ ಮಾಡಿದ್ದೀವಿ. ನಾವು ಏನೇ ತೀರ್ಮಾನಗಳು ತಗೊಳ್ಬೇಕಾದ್ರೂ ಮತ್ತೊಬ್ಬರನ್ನ ವಿಶ್ವಾಸಕ್ಕೆ ತಗೊಂಡು ತೀರ್ಮಾನ ತಗೊಳ್ತಕ್ಕಂಥದ್ದು ಮಾಡಿದ್ದೀವಿ. ಆದರೆ ಇವ್ರಿಗೆ 135, 136, 140 ಎಷ್ಟೋ ಕೊಟ್ಟಿದ್ದಾರಲ್ಲ ಜನ ಇವತ್ತು ನಂಬರ್ಸು. ಇಷ್ಟು ಸಂಪೂರ್ಣವಾದಂಥ ಬಹುಮತ ಕೊಟ್ಟಂಥ ಸರ್ಕಾರವೇ ಇವತ್ತು ಈ ಮಟ್ಟಕ್ಕೆ ತಗೊಂಡು ಬಂದು ಬೀದಿ ನಿಲ್ಲಿಸಿದ್ದಾರೆ ಅಂತಕ್ಕಂಥದ್ದಾದರೆ ಕಾಂಗ್ರೆಸ್ನವರು. ಚುನಾವಣೆ ಬಂದಾಗ ಮಾತ್ರ ಈ ಗ್ಯಾರಂಟಿ ಹಣಗಳನ್ನ ಬಳಕೆ ಆಗ್ತಿದೆ, ಹಾಕುವಂತ ಪ್ರಯತ್ನ ಆಮಿಷ ಹುಡ್ತಾ ಇದೆ. ಅಲ್ಲ, ಅದು ನಮ್ಮ ಕಣ್ಣು ಮುಂದೆ ಉದಾಹರಣೆ ಸ್ಪಷ್ಟ ಇದೆಯಲ್ಲ, ಸ್ಪಷ್ಟ ಇದೆಯಲ್ಲ. ನಾವು ಕಣ್ಣು ಮುಂದೆ ಬೈ ಎಲೆಕ್ಷನ್ಗೆ ಯಾಕೆ ಹೋಗ್ತೀವಿ? ಅದಕ್ಕೆ ಹಿಂದೆ ನಡೆದಂಥ ಸಂಸತ್ ಚುನಾವಣೆನಲ್ಲಿ ನೋಡಿದ್ರಿ 4 ತಿಂಗಳು. ಈಗ ಅದನ್ನೇ ನಾನು ಹೇಳಿದ್ದು, ಕಿಸಾನ್ ಸಮ್ಮಾನ್ ಯೋಜನೆ ನರೇಂದ್ರ ಮೋದಿಜಿಯವರು ರೈತರಿಗೆ ನೇರವಾಗಿ 2,000 ರೂಪಾಯಿ 4 ತಿಂಗಳಿಗೊಮ್ಮೆ ಕೊಡ್ತಕ್ಕಂಥ ಸ್ಕೀಮ್ ಏನಿದೆ, ಎವ್ರಿ 4 ಮಂತ್ಸ್ ಚಾಚು ತಪ್ತೀರಾ ವರ್ಷಕ್ಕೆ 6,000 ರೂಪಾಯಿನ ಇವತ್ತು ನರೇಂದ್ರ ಮೋದಿಜಿಯವರು ಕೊಡ್ತಾ ಇಲ್ವೇ? ಕೇಂದ್ರ ಸರ್ಕಾರ ಕೊಡ್ತಾ ಇಲ್ವೇ? ಅನ್ನಭಾಗ್ಯ ಕಥೆ ಏನಾಗಿದೆ? 4 ತಿಂಗಳಿಂದ ಹೋಗಿಲ್ಲ. ಕೇಂದ್ರ ಸರ್ಕಾರದ 5 ಕೆಜಿ ಬರಲಿಲ್ಲ ಅಕ್ಕಿ ಅಂದರೆ ನಾಡಿನ ಪರಿಸ್ಥಿತಿ ಏನು? ಅದಕ್ಕೂ ಇವ್ರದೇ ಫೋಟೋ ಹಾಕಿ ಸ್ಟ್ಯಾಂಪ್ ಹಾಕಿ ಎಂಬೋಸ್ ಮಾಡಿ ಕೊಡ್ತಾರೆ. ಇದು ಪ್ರಶ್ನೆ ಮಾಡಬೇಕಾ ಬೇಡವಾ?